ನಮಸ್ಕಾರ ಸ್ನೇಹಿತರೆ. ಸೊ ಬ್ಲೆಂಡರ್ನಲ್ಲಿ ವರ್ಟೈಸಸ್ಗಳನ್ನು ಮರ್ಜ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ನನ್ನ ಹತ್ರ ಒಂದು ಪ್ಲೇನ್ ಇದೆ, ಶಿಫ್ಟ್ ಡಿ, ಮತ್ತೊಂದು ಪ್ಲೇನ್ ಝೆಡ್ ಡೈರೆಕ್ಷನಲ್ಲಿ ಕಾಪಿ ಮಾಡಿ ಆರ್ ವೈ. ಓಕೆ, ಸೊ ಎರಡು ಸಪರೇಟ್ ಆಬ್ಜೆಕ್ಟ್ಸ್ ಇದೆ. ಸೊ ನಾವು ಈ ಎರಡು ಆಬ್ಜೆಕ್ಟ್ಗಳನ್ನು ಮರ್ಜ್ ಅಂದರೆ ಈ ಎರಡು ಆಬ್ಜೆಕ್ಟ್ಗಳ ಮಧ್ಯದಲ್ಲಿ ಈ ಎರಡು ವರ್ಟೆಕ್ಸ್ ಮತ್ತು ಎರಡು ವರ್ಟೆಕ್ಸ್ಗಳನ್ನು ನೀವು ಮರ್ಜ್ ಮಾಡಬೇಕು ಅಂದರೆ ಮೊದಲನೇದಾಗಿ ಈ ಎರಡು ಆಬ್ಜೆಕ್ಟ್ಗಳು ಸಿಂಗಲ್ ಆಬ್ಜೆಕ್ಟ್ ಆಗಬೇಕು, ಅಂದರೆ ಕಂಬೈನ್ ಆಗಬೇಕು ಅಥವಾ ಜಾಯಿನ್ ಆಗಬೇಕು. ಓಕೆ, ಸೊ ಜಾಯಿನ್ ಮಾಡಿದಾಗ ಮಾತ್ರ ಅವುಗಳ ವರ್ಟೈಸಸ್ಗಳನ್ನು ನಾವು ಮರ್ಜ್ ಮಾಡ್ಬೋದು. ಸೊ ಹಾಗಾಗಿ ಎರಡನ್ನು ಸೆಲೆಕ್ಟ್ ಮಾಡಿ, ವಿತ್ ಶಿಫ್ಟ್ ಎರಡನ್ನು ಸೆಲೆಕ್ಟ್ ಮಾಡಿ, ಕಂಟ್ರೋಲ್ ಜೆ. ಸೊ ಎರಡು ಕೂಡ ಜಾಯಿನ್ ಆಗುತ್ತೆ. ಸೊ ಈಗ ಒಂದು ಸಿಂಗಲ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಈಗ ನೀವು ಎಡಿಟ್ ಮೋಡಿಗೆ ಬನ್ನಿ, ಟ್ಯಾಬ್ ಪ್ರೆಸ್ ಮಾಡಿ. ಸೊ ಈಗ ಈ ಎರಡು ವರ್ಟೈಸಸ್ಗಳನ್ನು ನಾವು ಮರ್ಜ್ ಮಾಡಬೇಕು. ಸೊ ಅದಕ್ಕೆ ನೀವು ಆ ಎರಡು ವರ್ಟೆಕ್ಸ್ಗಳನ್ನು ಸೆಲೆಕ್ಟ್ ಮಾಡಿ, ವಿತ್ ಶಿಫ್ಟ್ ಎರಡು ವರ್ಟೆಕ್ಸ್ಗಳನ್ನು ಸೆಲೆಕ್ಟ್ ಮಾಡಿದ ನಂತರ ಮರ್ಜ್ ಮಾಡಬೇಕು ಅಂದರೆ ಶಾರ್ಟ್ಕಟ್ ಬಂದುಬಿಟ್ಟು ಆಲ್ಟ್ ಎಮ್. ಓಕೆ, ಸೊ ಆಲ್ಟ್ ಎಮ್ ಅಂತ ಪ್ರೆಸ್ ಮಾಡಿ, ಮರ್ಜ್ ಆಪ್ಷನ್ಸ್ ಬರುತ್ತೆ. ಸೊ ಅಟ್ ಫಸ್ಟ್, ಅಟ್ ಲಾಸ್ಟ್, ಅಟ್ ಸೆಂಟರ್ ಅಂತೆಲ್ಲ ಬರುತ್ತೆ. ಸೊ ಅಟ್ ಸೆಂಟರ್ ಅಂದರೆ ಆ ಎರಡು ವರ್ಟೆಕ್ಸ್ಗಳು ಮಧ್ಯದಲ್ಲಿ ಮರ್ಜ್ ಆಗುತ್ತೆ. ಸೊ ಅದೇ ಅಟ್ ಫಸ್ಟ್ ಅಂತ ಕೊಟ್ಟರೆ, ಈಗ ಫಸ್ಟ್ ಇದನ್ನು ಸೆಲೆಕ್ಟ್ ಮಾಡಿ, ವಿತ್ ಶಿಫ್ಟ್ ಸೆಕೆಂಡ್ ಇದನ್ನು ಸೆಲೆಕ್ಟ್ ಮಾಡಿ, ಆಲ್ಟ್ ಎಮ್. ಸೊ ಅಟ್ ಫಸ್ಟ್ ಅಂತ ಕೊಟ್ಟರೆ ಇಲ್ಲಿ ಮೊದಲನೇ ವರ್ಟೆಕ್ಸ್ ಹತ್ರ ಹೋಗಿ ಜಾಯ್ನ್ ಆಗುತ್ತೆ, ಅಥವಾ ಆಲ್ಟ್ ಎಮ್ ಅಟ್ ಲಾಸ್ಟ್ ಅಂತ ಕೊಟ್ಟರೆ ಎರಡನೇ ವರ್ಟೆಕ್ಸ್ ಹತ್ರ ಹೋಗಿ ಜಾಯ್ನ್ ಆಗುತ್ತೆ. ಸೊ ಅದೇ ಥರ ಅಟ್ ಕರ್ಸರ್ ಅಂತ ಇದೆ. ಅಟ್ ಕರ್ಸರ್ ಅಂದರೆ ಆ ಎರಡೂ ವರ್ಟೆಕ್ಸ್ಗಳು ಹೋಗ್ಬಿಟ್ಟು ಕರ್ಸರ್ ಪಾಯಿಂಟ್ 3D ಕರ್ಸರ್ ಎಲ್ಲಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವೆರಡು ಕೂಡ ಮರ್ಜ್ ಆಗುತ್ತೆ. ಇನ್ನು ಎರಡು ವರ್ಟೆಕ್ಸ್ಗಳನ್ನು ಸೆಲೆಕ್ಟ್ ಮಾಡಿದಾಗ ಸೊ ಮತ್ತೆ ಆಲ್ಟ್ ಎಮ್ ಅಂತ ಪ್ರೆಸ್ ಮಾಡಿ, ಅಥವಾ ನೀವು ಜಸ್ಟ್ ರೈಟ್ ಕ್ಲಿಕ್ ಮಾಡಿದ್ರೆ ಸೊ ಅಲ್ಲಿ ನಿಮಗೆ ಮರ್ಜ್ ವರ್ಟೈಸಸ್ ಆಪ್ಷನ್ಸ್ಗಳು ಬರುತ್ತೆ. ಸೊ ಇಲ್ಲಿಂದ ಕೂಡ ಮಾಡ್ಬೋದು, ಅಥವಾ ಎರಡು ವರ್ಟೆಕ್ಸ್ಗಳನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕಂಟ್ರೋಲ್ ವಿ ಅಂತ ಪ್ರೆಸ್ ಮಾಡಿ. ಸೊ ಕಂಟ್ರೋಲ್ ವಿ ನಿಮಗೆ ವರ್ಟೆಕ್ಸ್ ರಿಲೇಟೆಡ್ ಆಪ್ಷನ್ಸ್ಗಳನ್ನು ಕೊಡುತ್ತೆ. ಓಕೆ, ಸೊ ಈ ಆಪ್ಷನ್ಸ್ಗಳು ನಿಮಗೆ ಆ್ಯಕ್ಚುಲಿ ಇಲ್ಲಿ ಕೂಡ ಸಿಗುತ್ತೆ. ಸೊ ಸೇಮ್ ಆಪ್ಷನ್ಸ್ಗಳು ಬೇಕು ಅಂದರೆ ಕಂಟ್ರೋಲ್ ವಿ ಪ್ರೆಸ್ ಮಾಡ್ಬೋದು. ಸೊ ಅಲ್ಲೂ ಕೂಡ ನಿಮಗೆ ಮರ್ಜ್ ವರ್ಟೈಸಸ್ ಆಪ್ಷನ್ಸ್ಗಳು ಸಿಗುತ್ತೆ. ಸೊ ಅಲ್ಲಿ ನಾವು ಮತ್ತೆ ಬೆಟರ್ ಆಲ್ಟ್ ಎಮ್ಮಿಂದನೇ ಹೋಗೋಣ. ಸೊ ಅಲ್ಲಿ ಬೈ ಡಿಸ್ಟೆನ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಬೈ ಡಿಸ್ಟೆನ್ಸ್ ಅಂತ ಕೊಟ್ಟರೆ ಸೊ ಇಲ್ಲಿ ಕೆಳಗಡೆ ಈ ಜಾಗದಲ್ಲಿ ಮರ್ಜ್ ಬೈ ಡಿಸ್ಟೆನ್ಸ್ ಬರುತ್ತೆ. ಸೊ ಇದನ್ನು ಓಪನ್ ಮಾಡಿಬಿಟ್ಟು ಅಲ್ಲಿ ಒಂದು ಡಿಸ್ಟೆನ್ಸ್ ಇರುತ್ತೆ, ಸೊ ಅದನ್ನು ಜಾಸ್ತಿ ಮಾಡಿ. ಓಕೆ, ಸೊ ಅಂದರೆ ಈ ಎರಡು ವರ್ಟೆಕ್ಸ್ಗಳ ಮಧ್ಯದಲ್ಲಿ ಇರುವಂಥ ಡಿಸ್ಟೆನ್ಸ್ನ ಅಂಡು ಮಾಡಿದ್ದೀನಿ. ಅದೊಂದ್ಸಲ ಬೈ ಡಿಸ್ಟೆನ್ಸ್. ಸೊ ಈ ಡಿಸ್ಟೆನ್ಸ್ ಡಿಫಾಲ್ಟಾಗಿ ಇಷ್ಟಿರುತ್ತೆ. ಓಕೆ, 0.0001 ಈ ಥರ ಇರುತ್ತೆ. ಸೊ ಇದು ನೀವು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಈ ಎರಡು ವರ್ಟೆಕ್ಸ್ಗಳ ಮಧ್ಯದಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದನ್ನು ನೋಡಿ ಅದು ಆಟೋಮೆಟಿಕಲಿ ಮರ್ಜ್ ಮಾಡುತ್ತೆ. ಸೊ ಇನ್ನು ಮರ್ಜ್ ಆಗಿರುವಂಥ ವರ್ಟೆಕ್ಸ್ಗಳನ್ನು, ಸೊ ಈಗ ಈ ಜಾಗದಲ್ಲಿ ಇದು ಮರ್ಜ್ ಆಗಿದೆ. ಸೊ ಮರ್ಜ್ ಆಗಿರುವಂಥ ವರ್ಟೆಕ್ಸ್ಗಳನ್ನು ಮತ್ತೆ ಸಪರೇಟ್ ಮಾಡಬೇಕು ಅಂದರೆ ಅಥವಾ ಸ್ಪ್ಲಿಟ್ ಮಾಡಬೇಕು ಅಂದರೆ ಸೊ ಶಾರ್ಟ್ಕಟ್ ಬಂದುಬಿಟ್ಟು ವಿ. ಓಕೆ, ಸೊ ಜಸ್ಟ್ ಈ ವರ್ಟೆಕ್ಸ್ನ ಸೆಲೆಕ್ಟ್ ಮಾಡಿ ವಿ ಅಂತ ಪ್ರೆಸ್ ಮಾಡಿ. ಸೊ ಅದು ಸಪ್ರೇಟ್ ಆಗುತ್ತೆ. ಸೊ ಸ್ಪ್ಲಿಟ್ ವರ್ಟೆಕ್ಸ್ ಅಥವಾ ರಿಪ್ ಆಪ್ಷನ್ ಅಂತ. ಸೊ ಇದನ್ನು ಸೆಲೆಕ್ಟ್ ಮಾಡಿ ವಿ ಅಂತ ಪ್ರೆಸ್ ಮಾಡಿ, ಮರ್ಜ್ ಆಗಿರುವಂಥ ವರ್ಟೆಕ್ಸ್ಗಳಿಂದ ಮತ್ತೆ ನಾವು ಸಪ್ರೇಟ್ ಮಾಡ್ಬೋದು. ಸೊ ಮತ್ತು ಸ್ನೇಹಿತರೆ, ಮತ್ತೊಂದು ಈಸಿ ಆಪ್ಷನ್ ಅಂದರೆ ಮರ್ಜ್ ಮಾಡೋದಕ್ಕೆ ಇಲ್ಲಿ ಸ್ನ್ಯಾಪನ್ನು ಆನ್ ಮಾಡ್ಕೊಳ್ಳಿ. ಸ್ನ್ಯಾಪ್ನಲ್ಲಿ ಇಲ್ಲಿ ವರ್ಟೆಕ್ಸ್ ಸ್ನ್ಯಾಪನ್ನು ಆನ್ ಮಾಡ್ಕೊಳ್ಳಿ, ವರ್ಟೆಕ್ಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ. ಸೊ ನಂತರ ಈಗ ನೀವು ನೋಡ್ಬೋದು ಇಲ್ಲಿ ಟ್ವೀಕಲ್ಲಿ ಇದ್ದೀರಾ ನೋಡ್ಕೊಳ್ಳಿ. ಸೊ ಟ್ವೀಕಲ್ಲಿದ್ದರೆ ನೀವು ಡೈರೆಕ್ಟಾಗಿ ವರ್ಟೆಕ್ಸನ್ನು ಸೆಲೆಕ್ಟ್ ಮಾಡಿ ಮೂವ್ ಮಾಡ್ಬೋದು. ಸೊ ಈಗ ಸ್ನ್ಯಾಪ್ ವರ್ಟೆಕ್ಸ್ ಆನ್ ಆಗಿರೋದ್ರಿಂದ ಸೊ ನಾನು ಕ್ಲಿಕ್ ಮಾಡಿ ಹತ್ತಿರ ಬಂದ ಕೂಡಲೇ ಆಟೋಮೆಟಿಕಲಿ ಆ ವರ್ಟೆಕ್ಸ್ಗಳು ಸ್ನ್ಯಾಪ್ ಆಗುತ್ತೆ. ಓಕೆ, ಸೊ ಈಗ ನೋಡೋದಕ್ಕೆ ನಿಮಗೆ ವರ್ಟೆಕ್ಸ್ ಅದು ಮರ್ಜ್ ಆಗಿದೆ ಅಂತ ಅನಿಸುತ್ತೆ, ಬಟ್ ಅಲ್ಲಿ ಒಂದು ವರ್ಟೆಕ್ಸನ್ನು ಸೆಲೆಕ್ಟ್ ಮಾಡಿ ಜಿ ಅಂತ ಪ್ರೆಸ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಅದು ಆ್ಯಕ್ಚುಲಿ ಮರ್ಜ್ ಆಗಿಲ್ಲ, ಜಸ್ಟ್ ಒಂದರ ಮೇಲೆ ಒಂದು ಕೂತ್ಕೊಂಡಿದೆ ಅಂತ. ಓಕೆ, ಸೊ ಈ ಥರ ಸ್ನ್ಯಾಪ್ ಮಾಡೋಕ್ಕಿಂತ ಮುಂಚೆ ಸೊ ಸ್ನ್ಯಾಪ್ ಮತ್ತು ವರ್ಟೆಕ್ಸ್ ಸ್ನ್ಯಾಪ್ ಆನ್ ಮಾಡ್ಕೊಳ್ಳಿ. ಇದರ ಜೊತೆಗೆ ಇಲ್ಲಿ ಮೇಲ್ಗಡೆ ಈ XYZ ಪಕ್ಕದಲ್ಲಿ ಒಂದು ಆಪ್ಷನ್ ಇದೆ, ಆಟೋ ಮರ್ಜ್ ವರ್ಟೈಸಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಆಟೋ ಮರ್ಜ್ ವರ್ಟೈಸಸ್ ಅಂತ. ಸೊ ಅದನ್ನು ಕೂಡ ಆನ್ ಮಾಡಿ. ಓಕೆ, ಸೊ ಸ್ನ್ಯಾಪ್ ಮತ್ತು ಇದು ಎರಡು ಕೂಡ ಆನ್ ಮಾಡಿದಾಗ ಈಗ ನೀವು ಇದನ್ನು ಮೂವ್ ಮಾಡಿ ಸ್ನ್ಯಾಪ್ ಮಾಡಿದರೆ ಅದು ಕೇವಲ ಸ್ನ್ಯಾಪ್ ಅಷ್ಟೇ ಆಗಿರೋದಿಲ್ಲ, ಜೊತೆಗೆ ಮರ್ಜ್ ಕೂಡ ಆಗಿರುತ್ತೆ ನೋಡಿ. ಸೊ ಈಗ ಇದನ್ನು ಒಂದು ವರ್ಟೆಕ್ಸ್ ಮೇಲೆ ಕ್ಲಿಕ್ ಮಾಡಿ ಜಿ ಅಂತ ಪ್ರೆಸ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಅದು ಆ್ಯಕ್ಚುಲಿ ಸ್ನ್ಯಾಪ್ ಅಷ್ಟೇ ಅಲ್ಲ, ಮರ್ಜ್ ಕೂಡ ಆಗಿದೆ. ಇನ್ನು ಸ್ನೇಹಿತರೆ, ಬೈ ಡಿಸ್ಟೆನ್ಸ್ ಆಪ್ಷನ್ ಏನಿದೆ ಸೊ ಅದನ್ನು ಜಾಸ್ತಿ ವರ್ಟೈಸಸ್ಗಳನ್ನು ಒಟ್ಟಿಗೆ ಮರ್ಜ್ ಮಾಡುವಾಗಲೂ ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ ನೀವು ನೋಡ್ಬೋದು ಓಕೆ. ಸೊ ನಾನು ಕೆಲಸ ಮಾಡ್ತೀನಿ. ಸೊ ಇದನ್ನು ಹತ್ತಿರ ತೊಗೊಂಡ್ಬರೋಣ. ಸೊ ಇವೆರಡನ್ನು ಕೂಡ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಜೆ ಜಾಯಿನ್ ಮಾಡಿ, ಎಡಿಟ್ ಮೋಡಿಗೆ ಬನ್ನಿ, ಒನ್ ಪ್ರೆಸ್ ಮಾಡಿ ವರ್ಟೆಕ್ಸ್ ಮೋಡಿಗೆ ಬರ್ತೀರಾ. ಈಗ ಈ ಎಲ್ಲ ವರ್ಟೆಕ್ಸ್ಗಳನ್ನು ಒಂದೇ ಕೆಳಗಡೆ ಒಂದೇ ಇರುವಂಥ ಎಲ್ಲ ವರ್ಟೆಕ್ಸ್ಗಳನ್ನು ನಾನು
ಮರ್ಜ್ ಮಾಡಬೇಕು. ಓಕೆ, ಸೊ ಇದಕ್ಕೆ ನಾನು ಏನು ಮಾಡ್ಬೋದು, ಬೈ ಡಿಸ್ಟೆನ್ಸ್ ಆಪ್ಷನನ್ನು ಯೂಸ್ ಮಾಡ್ಬೋದು ಮರ್ಜ್ ಆಪ್ಷನ್ಸ್ನಲ್ಲಿ. ಸೊ ಏನು ಮಾಡೋಣ, ಶಿಫ್ಟ್ ಝೆಡ್, ವೈರ್ ಫ್ರೇಮ್ ಮೋಡಿಗೆ ಬಂದರೆ ಈಸಿ ಆಗುತ್ತೆ, ಸೆಲೆಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಬಿ ಅಂತ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡಿ ಈ ಥರ ಈಸಿಯಾಗಿ ಸೆಲೆಕ್ಟ್ ಮಾಡ್ಬೋದು. ಮತ್ತು ಶಿಫ್ಟ್ ಝೆಡ್ ಪ್ರೆಸ್ ಮಾಡಿ ವಾಪಸ್ ಶೇಡೆಡ್ ಮೋಡಿಗೆ ಬನ್ನಿ. ಓಕೆ, ಈಗ ಎಲ್ಲ ವರ್ಟೆಕ್ಸ್ಗಳು ಅದು ಸೆಲೆಕ್ಟ್ ಆಗಿದೆ. ಈಗ ಆಲ್ಟೆಮ್ ಅಂತ ಹೋಗಿಬಿಟ್ಟು ಬೈ ಡಿಸ್ಟೆನ್ಸ್ ಅಂತ ಕೊಡಿ. ಓಕೆ, ಸೊ ಬೈ ಡಿಸ್ಟೆನ್ಸ್ ಅಂತ ಕೊಟ್ಟಾಗ ಏನು ವರ್ಟೆಕ್ಸಲ್ಲಿ ಆಗ್ತಾ ಇಲ್ಲ, ಯಾಕಂದರೆ ಬಹುಶಃ ಡಿಸ್ಟೆನ್ಸ್ ಕಡಿಮೆ ಇದೆ. ಓಕೆ, ಸೊ ನೋಡಿ ಸ್ವಲ್ಪ ಡಿಸ್ಟೆನ್ಸ್ನ ಜಾಸ್ತಿ ಮಾಡಿ. ನೋಡಿ ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದ್ದ ಹಾಗೆ, ಓಕೆ, ಸೊ ಸ್ವಲ್ಪ ಕಡಿಮೆ ಮಾಡಿ ನೋಡೋಣ. ಓಕೆ, ಸೊ ಒಂದು ಸ್ನೇಹಿತರೆ ಆ್ಯಕ್ಚುಲಿ ಇಲ್ಲೇನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ, ಈ ಬಹುಶಃ ಈ ಡಿಸ್ಟೆನ್ಸ್ ಮತ್ತು ಈ ಡಿಸ್ಟೆನ್ಸ್ ಮಧ್ಯದಲ್ಲಿ ಜಾಸ್ತಿ ವ್ಯತ್ಯಾಸ ಇಲ್ಲ, ಈ ಎರಡು ಡಿಸ್ಟೆನ್ಸ್ ಮತ್ತು ಈ ಎರಡು ಡಿಸ್ಟೆನ್ಸ್ ಮಧ್ಯದಲ್ಲಿ. ಸೊ ಹಾಗೆ ನಾವೇನು ಮಾಡೋಣ, ಸೊ ಇಲ್ಲಿ ಎಲ್ ಅಂತ ಪ್ರೆಸ್ ಮಾಡಿ ಈ ಒಂದು ಐಲ್ಯಾಂಡನ್ನು ಸೆಲೆಕ್ಟ್ ಮಾಡಿ, GZ ಸ್ವಲ್ಪ ಹತ್ತಿರ ತೊಗೊಂಡು ಬಂದಿದ್ದೀರ, ಹತ್ತಿರ ಇರಲಿ. ಓಕೆ, ಸೊ ಈಗ ಇದನ್ನು ಸೆಲೆಕ್ಟ್ ಮಾಡಿ. ಓಕೆ, ಸೊ ಈಗ ಆಲ್ಟೆಮ್ ಬೈ ಡಿಸ್ಟೆನ್ಸ್. ಓಕೆ ನೋಡಿ, ಸೊ ಈಗ ಡಿಸ್ಟೆನ್ಸ್ ತುಂಬ ಕಡಿಮೆ ಇದ್ದರೆ ಅಫ್ಕೋರ್ಸ್ ಆಗೋದಿಲ್ಲ. ಸೊ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾಗೆ ಅದು ಇದು ಮರ್ಜ್ ಆಗುತ್ತೆ. ಈ ಡಿಸ್ಟೆನ್ಸ್ ಇನ್ನೂ ಜಾಸ್ತಿ ಆದರೆ ಆವಾಗ ಈ ಪಕ್ಕ ಇರುವಂಥ ವರ್ಟೆಕ್ಸ್ಗಳು ಕೂಡ ಮರ್ಜ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಬೇಸಿಕಲಿ ಈ ಡಿಸ್ಟೆನ್ಸ್ ಏನಪ್ಪ ಅಂದರೆ ಅದೇ ಆ ಎರಡು ವರ್ಟೆಕ್ಸ್ಗಳ ಮಧ್ಯದಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದನ್ನು ನೋಡಿ ಮರ್ಜ್ ಮಾಡುತ್ತೆ. ಸೊ ನಂತರ ಬೇಕಿದ್ರೆ ವಿತ್ ಆಲ್ಟ್ ಇದನ್ನು ಸೆಲೆಕ್ಟ್ ಮಾಡಿ, ಇದನ್ನು ಕೂಡ ಡಿಲೀಟ್ ಮಾಡಬೇಕು ಅಂದರೆ ಡಿಲೀಟ್ ಅಂತ ಹೋಗಿ ಇಲ್ಲಿ ಎಡ್ಜಸ್ ಅಂತ ಕೊಡಬೇಡಿ, ಈ ಥರ ಡಿಲೀಟ್ ಆಗಿಬಿಡುತ್ತೆ. ಸೊ ಈ ಥರ ಎಡ್ಜ್ಗಳನ್ನು ಡಿಲೀಟ್ ಮಾಡುವಾಗ ನಾವು ಯಾವಾಗಲೂ ಡಿಸಾಲ್ವ್ ಎಡ್ಜ್ ಆಪ್ಷನ್ನ ಯೂಸ್ ಮಾಡಬೇಕು. ಆವಾಗ ಕೇವಲ ಆ ಎಡ್ಜ್ ಮತ್ತು ಅದಕ್ಕೆ ಸಂಬಂಧಪಟ್ಟ ವರ್ಟೆಕ್ಸ್ಗಳು ಎಲ್ಲ ಕೂಡ ನೀಟಾಗಿ ಡಿಲೀಟ್ ಆಗುತ್ತೆ. ಓಕೆ, ಸೊ ಓಕೆ, ಬ್ಲೆಂಡರ್ನಲ್ಲಿ ವರ್ಟೆಕ್ಸಸ್ಗಳನ್ನು ಮರ್ಜ್ ಮಾಡೋದು ಹೇಗೆ ಅಂತ ಈ ಕ್ಲಾಸ್ನಲ್ಲಿ ನಾವು ನೋಡಿದ್ದೀವಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ನಮಸ್ಕಾರ.